ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅರ್ಷಿತ್ ಸವಿರುಚಿಗಳು. ಇವತ್ತಿನ ರೆಸಿಪಿ ಹಲಸಿನಕಾಯಿ ಕೊತ್ಕಾಯಿ ಬಸ್ಸಾರು. ಮಾಡುವ ವಿಧಾನ: ಒಂದು ಚಿಕ್ಕ ಹಲಸಿನಕಾಯಿಯನ್ನು ತೆಗೆದುಕೊಂಡು ನಂತರ ಎಣ್ಣೆಯನ್ನು ತೆಗೆದುಕೊಂಡು ಕೈಗೆ ಮತ್ತು ಮಚ್ಚಿಗೆ ಎಣ್ಣೆಯನ್ನು ಸವರಬೇಕು. ಹಲಸಿನ ಅಂಟು ಅಥವಾ ಹಾಲು ಆಗುವುದಿಲ್ಲ ಕೈಗೆ. ನಂತರ ಹಲಸಿನಕಾಯಿಯನ್ನು ಮಚ್ಚಿನ ಸಹಾಯದಿಂದ ಕೊತ್ತಬೇಕು. ಹಲಸಿನ ಒಂದು ಲೇಯರು ಅಥವಾ ಸುತ್ತ ಹಲಸಿನ ಸಿಪ್ಪೆಯನ್ನು ಕೊತ್ತಬೇಕು. ನಂತರ ಒಳಗಿರುವ ಹಲಸಿನಕಾಯಿಯನ್ನು ಈ ಥರ ಸಿಪ್ಪೆ ತೆಗೆದಿರ್ತೀರಲ್ಲ, ಈ ಥರ ಕೊತ್ತಬೇಕು. ಹಲಸಿನಕಾಯಿಯನ್ನು ಸುತ್ತಲೂ ಚೆನ್ನಾಗಿ ಕೊತ್ತಬೇಕು. ನಂತರ ಕೊತ್ತಿರುವ ಹಲಸಿನಕಾಯಿಯ ಅಥವಾ ತುರಿಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ತೊಳ್ಕೊಬೇಕು. ನಂತರ ಕುಕ್ಕರಿಗೆ ತೊಳೆದಿರುವಂತಹ 1 ಕಪ್ಪಷ್ಟು ಬೇಳೆಯನ್ನು ಹಾಕಬೇಕು. ನಂತರ ಕೊತ್ತಿರುವ ಹಲಸಿನ ಪೀಸುಗಳನ್ನು ಹಾಕಬೇಕು. ನಂತರ 2 ಲೋಟದಷ್ಟು ನೀರನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಬೇಕು. 2 ವಿಸಿಲ್ ಕೂಗಿಸಿಕೊಳ್ಳಬೇಕು. ಇದಿದೆ ಕುಕ್ಕರ್. ನಂತರ ಕುಕ್ಕರ್ ಆರಿರಬೇಕು. ಬೇಯಿಸಿರುವ ಬೇಳೆ ಮತ್ತು ಹಲಸಿನ ಪೀಸುಗಳನ್ನು ಶೋಧಿಸಿಕೊಳ್ಳಬೇಕು. ನಂತರ ಸಾಂಬಾರು ರೆಡಿ ಮಾಡುವುದಕ್ಕೆ ಒಂದು ಚಿಕ್ಕ ಕಡಾಯಿಯನ್ನು ತೆಗೆದುಕೊಂಡು ಒಂದು ಚಮಚದಷ್ಟು ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೆಂಪಾಗಿ ಹುರಿದುಕೊಳ್ಳಬೇಕು. ನಂತರ ಮಿಕ್ಸಿ ಜಾಡಿಗೆ ಪೇಸ್ಟ್ ಮಾಡಿಕೊಳ್ಳುವುದಕ್ಕೆ 1 ಕಪ್ ಕಾಯಿ, 1 ಕಪ್ಪಷ್ಟು ಬೇಳೆ, 1 ಚಮಚದಷ್ಟು ಸಾಂಬಾರ್ ಪೌಡರ್, 2 ಚಮಚದಷ್ಟು ಧನಿಯಾ ಪೌಡರ್, ಹುರಿದಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆಯನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕಿಕೊಂಡು ಮಿಕ್ಸಿ ಜಾಡಿಗೆ ಪೇಸ್ಟ್ ಮಾಡ್ಕೊಬೇಕು. ನಂತರ ಒಂದು ತಪ್ಪಲೆ ತೊಗೊಂಡು ರುಬ್ಬಿರುವಂತಹ ಖಾರವನ್ನು ಹಾಕಬೇಕು. ನಂತರ ಕಟ್ಟಿರುತ್ತಲ್ಲ ಅದು ಸಹ ಹಾಕಬೇಕು. 1 ಚಮಚದಷ್ಟು ಅರಿಶಿನ ಹಾಕಬೇಕು. ಸಾಂಬಾರು ಕುದಿಯುತ್ತಿದೆ. ನಂತರ ರೆಡಿ ಮಾಡಿರುವ ಒಗ್ಗರಣೆಯನ್ನು ಹಾಕಬೇಕು. ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ತುಪ್ಪ, ಒಂದು ಅರ್ಧ ಚಮಚದಷ್ಟು, ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿರುವಂತಹ ಸಾಂಬಾರು ರೆಡಿಯಾಗಿದೆ. ನಂತರ ಪಲ್ಯ ಮಾಡುವುದಕ್ಕೆ ಒಂದು ಕಡಾಯಿಯನ್ನು ತೆಗೆದುಕೊಳ್ಳಬೇಕು. ಒಂದು ಸ್ವಲ್ಪ ಎಣ್ಣೆ, 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, ಒಂದು 5 ಮಿನಿಟ್ ಚೆನ್ನಾಗಿ ಕೆಂಪಾಗಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ, ಕರಿಬೇವಿನ ಸೊಪ್ಪು,
ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 4 ಬೆಳ್ಳುಳ್ಳಿ, ಸಣ್ಣದಾಗಿ ಹಚ್ಚಿರುವಂತಹ ಹಸಿಮೆಣಸಿನಕಾಯಿ, ಹುರಿದಿರುವಂತಹ ಬೇಳೆ ಮತ್ತು ಹಲಸಿನ ಪೀಸುಗಳನ್ನು ಒಗ್ಗರಣೆಗೆ ಹಾಕಬೇಕು. ಸ್ವಲ್ಪ ಕಾಯಿ ತುರಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ. ಪಲ್ಯ ರೆಡಿಯಾಗಿದೆ. ಹಳ್ಳಿ ಶೈಲಿಯ ಕೊತ್ಕಾಯಿ ಬಸ್ಸಾರು ರೆಡಿ ಆಗಿದೆ. ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ತಿನ್ನಬೇಕು. ತುಂಬ ಟೇಸ್ಟಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.